ಸ್ನೇಹಿತರೆ, ನೀವು ಟಿ ಶರ್ಟ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮ್ಗಾಗಿ. ಏನಂತಂದ್ರೆ ಇದರಲ್ಲಿ ನಾನು ನಿಮಗೆ ಯಾವುದೇ ತರದ ಒಂದು ಸ್ಟಾಕ್ ಇಡದೆ, ಇನ್ವೆಂಟ್ರಿ ಮಾಡದೆ, ಏನು ಇಲ್ಲದೆ ನಿಮಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಯಾವ ತರ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹಳೆ ಒಂದು ವಿಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ. ಸೊ ಇದು ಕೂಡ ಒಂದು ಡ್ರಾಪ್ ಶಿಪ್ಪಿಂಗ್ ಅಂತಾನೆ ಹೇಳ್ಬೋದು. ಬಟ್ ಏನಂತಂದ್ರೆ ಇದು ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತ ಬರುತ್ತೆ. ಹಾಗಾದ್ರೆ ಇದು ಯಾವ ತರ ಕೆಲಸ ಮಾಡುತ್ತೆ, ನಾವು ಯಾವ ತರ ಇದು ಮಾಡಬೇಕು, ಎಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಮ್ಮ ಇಂಡಿಯಾದಲ್ಲಿ ಟಿ ಶರ್ಟ್ ಬಿಸ್ನೆಸ್ ಒಂದು ಬೆಸ್ಟ್ ಆಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು ಗೂಗಲ್ ಅಲ್ಲಿ ಯಾವ ರೇಂಜ್ಗೆ ಟಿ ಶರ್ಟ್ ಬಿಸ್ನೆಸ್ ನಡೀತಾ ಇದೆ ಅಂತ. ಅದೇ ರೀತಿಯಾಗಿ ಆನ್ಲೈನ್ ಅಲ್ಲೂ ಕೂಡ ತುಂಬಾ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಟಿ ಶರ್ಟ್ಗಳು ಅಷ್ಟು ಏನಂತಂದ್ರೆ ಒಂದು ಸೆಲ್ ಆಗ್ತಾ ಇರೋವಂಥದ್ದು. ಸೊ ಇವಾಗ ಆನ್ಲೈನ್ ಬಂದಾದ ಮೇಲೆ ಜನಗಳು ಹೊರಗಡೆ ಹೋಗಿ ಪರ್ಚೇಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ, ಅಂತಂದ್ರೆ ಮರ್ತೇ ಬಿಟ್ಟಿದ್ದಾರೆ. ಅದರಿಂದ ಏನಾಗ್ತಿದೆ ಅಂತಂದ್ರೆ ಆನ್ಲೈನ್ ಅಲ್ಲಿ, ಯಾಕಂತಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಅನ್ನ ನೀವು ಹಾಕೊಂಡ್ಬಿಟ್ಟು ಏನ್ ಮಾಡ್ಬೋದು, ಪ್ರಿಂಟ್ ಹಾಕ್ಸ್ಕೊಂಡು ತಗೋಬಹುದು. ಸೊ ಆ ಒಂದು ಇದು ನಡೀತಾ ಇರೋದ್ರಿಂದ ಏನಾಗ್ತಾ ಇದೆ, ಜನಗಳು ಆಚೆ ಹೋಗ್ಬಿಟ್ಟು ಹುಡುಕೋ ಅವಶ್ಯಕತೆನೇ ಇಲ್ಲ. ಸೊ ಹಾಗಂತಂದ್ರೆ ನಾವು ಈ ಬಿಸ್ನೆಸ್ ಅನ್ನ ಯಾವ ತರ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಮೊದಲಿಗೆ ಬೇಕಾಗಿರೋದು ಏನಂತಂದ್ರೆ ನಮ್ಗೊಂದು ವೆಬ್ಸೈಟ್ ಬೇಕು. ಸೊ ಈ ಒಂದು ಪ್ರಿಂಟ್ ಆನ್ ಡಿಮ್ಯಾಂಡ್ ಒಂದು ಮಾಡ್ಬೇಕಂದ್ರೆ ಫಸ್ಟ್ ವೆಬ್ಸೈಟ್ ಬೇಕು. ಸೊ ವೆಬ್ಸೈಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನೀವು ಯಾವ್ದ್ರಲ್ಲಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಅದರಲ್ಲಿ ಇದರಲ್ಲಿ ಅಂತ ಹೇಳೋದಿಲ್ಲ. ಶಾಪಿಫೈ ಅಲ್ಲಿ ಕ್ರಿಯೇಟ್ ಮಾಡ್ಕೋದಿಲ್ಲ ಅಂತಂದ್ರೆ ವರ್ಡ್ ಪ್ರೆಸ್ ಯೂಸ್ ಮಾಡ್ಕೊಂಡು ಕಾಮರ್ಸ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಆಲ್ರೆಡಿ ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಒಂದು ವರ್ಡ್ ಪ್ರೆಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಇನ್ನ 10% ಡಿಸ್ಕೌಂಟ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇವಾಗ ಏನಂತಂದ್ರೆ ನಮ್ಗೆ ಒಂದು ವೆಬ್ಸೈಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ. ಸೊ ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡು ಆದ ಮೇಲೆ ನಮಗೆ ಪ್ರಾಡಕ್ಟ್ ಎಲ್ಲಿಂದ ಹುಡ್ಕೋದು, ಸೊ ಡಿಸೈನ್ಸ್ ಬೇಕು, ಟಿ ಶರ್ಟ್ಸ್ ಬೇಕು, ನಾವು ಎಲ್ಲಿಂದ ಏನ್ ಮಾಡೋದು. ಸೊ ಸಿಂಪಲ್ ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಒಂದು ಟಿ ಶರ್ಟ್ಸ್ ಕಲರ್ ಅನ್ನ ಮೆನ್ಷನ್ ಮಾಡಿ. ಸೊ ಇವಾಗ ಬ್ಲ್ಯಾಕ್ ಅನ್ಕೊಡಿ, ಅಥವಾ ರೆಡ್ ಅನ್ಕೊಡಿ, ಅಥವಾ ಬ್ಲೂ ಅನ್ಕೊಡಿ. ಬ್ಲೂ ಟಿ ಶರ್ಟ್ ಮೋಕಪ್ಸ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಟಿ ಶರ್ಟ್ಸ್ ಗಳ ಮಾಡೆಲ್ಸ್ ಗಳು ಓಪನ್ ಆಗುತ್ತೆ ಅಲ್ಲಿ. ಅಂದ್ರೆ ಖಾಲಿ ಟಿ ಶರ್ಟ್ಸ್ ಗಳು ಓಪನ್ ಆಗುತ್ತೆ ನೀವು ಮೆನ್ಷನ್ ಮಾಡಿರುವಂತ ಕಲರ್ ಅಲ್ಲಿ. ಸೊ ಆ ಕಲರ್ ಅನ್ನ ನಿಮ್ಗೆ ಬೇಕಾದಂತ ಅಷ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ಅದನ್ನ ಎಡಿಟ್ ಮಾಡ್ಬೇಕಾಗತ್ತೆ. ಸೊ ಸಿಂಪಲ್ ಕನ್ವಾ ಯೂಸ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಡಿಸೈನ್ಸ್ ಬೇಕಾಗತ್ತೆ. ಸೊ ಡಿಸೈನ್ಸ್ ಬೇಕು ಅಂತಂದ್ರೆ ನೀವು ಡಿಸೈನ್ಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗತ್ತೆ. ಸೊ ಸಿಂಪಲ್ ನೀವು ಏನ್ ಮಾಡ್ಬೇಕು, ಫೇಸ್ಬುಕ್ ಆಡ್ ಲೈಬ್ರರಿ, ಫೇಸ್ಬುಕ್ ಆಡ್ ಲೈಬ್ರರಿಗೆ ಹೋಗ್ಬಿಟ್ಟು ಅಲ್ಲಿ ಟಿ ಶರ್ಟ್ಸ್ ಅಂತ ಸರ್ಚ್ ಮಾಡಿ. ಸೊ ಟಿ ಶರ್ಟ್ಸ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಟಿ ಶರ್ಟ್ಸ್ ಗಳ ಆಡ್ಸ್ ಗಳು ನಿಮಗೆ ತೋರಿಸೋದಕ್ಕೆ ಶುರು ಆಗುತ್ತೆ. ಸೊ ಸಿಂಪಲ್ ಆಗಿ ಕಂಪೇರ್ ಮಾಡಿ, ಎಷ್ಟು ದಿನದಿಂದ ನಡೀತಾ ಇದೆ ಈ ಆಡ್, ಎಷ್ಟು ತಿಂಗಳಿಂದ ನಡೀತಾ ಇದೆ. ಸೊ ಎಷ್ಟು ಜಾಸ್ತಿ ದಿನದಿಂದ ನಡೀತಾ ಇರುತ್ತೆ ನೋಡಿ, ಆ ಒಂದು ಡಿಸೈನ್ ಅನ್ನ ಸೆಲೆಕ್ಟ್ ಮಾಡ್ಕೊಡಿ. ಸೊ ಸುಮ್ಮನೆ ಅವರು ಆಡ್ ರನ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಆ ಟಿ ಶರ್ಟ್ ಇಂದ ಅವರಿಗೆ ಪ್ರಾಫಿಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಅವರು ಏನ್ ಮಾಡ್ತಾ ಇರ್ತಾರೆ, ಆಡ್ ಅನ್ನ ರನ್ ಮಾಡ್ತಾ ಇರ್ತಾರೆ. ಸೊ ಸಿಂಪಲ್ ಆಗಿ ನೀವೇನ್ ಮಾಡಿ ಅದನ್ನ ತಗೊಳ್ಳಿ. ಅದ ಆದ ಮೇಲೆ ನಿಮ್ಗೆ ಏನಂತಂದ್ರೆ ಆ ಒಂದು ಡಿಸೈನ್ ಏನಿರುತ್ತೆ ಆ ಡಿಸೈನ್ ಅನ್ನ ನೀವು ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡಿ. ರೆಡಿ ಮಾಡ್ಕೊಂಡಾದ್ಮೇಲೆ ಕನ್ವಾದಲ್ಲಿ ರೆಡಿ ಮಾಡ್ಕೋಬಹುದು. ಸಿಂಪಲ್ ಆಗಿ ಡಿಸೈನಿಂಗ್ ಯಾರು ಬರುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಕೋರಲ್ ಡ್ರಾ ಯಾರು ಯೂಸ್ ಮಾಡ್ತೀರಾ ಅವ್ರು ಯೂಸ್ ಮಾಡ್ಕೋಬಹುದು. ಇಲ್ಲ ಫೋಟೋಶಾಪ್ ಯಾರಿಗೆಲ್ಲ ಬರುತ್ತೆ ಅದರಲ್ಲೂ ಕೂಡ ಡಿಸೈನ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಅದನ್ನ PNG ಫೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಡಿ, ಮತ್ತೆ ನಿಮ್ಮ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಬೇಕಾದ್ರೆ ನಮಗೆ ಮೇನ್ ಬೇಕಾಗಿರೋದು ಏನಂತಂದ್ರೆ ಪ್ರೈಸ್. ಸೊ ಇಲ್ಲಿ ನಾವು ಬರ್ತೀವಿ, ಅದನ್ನ ಫುಲ್ಫಿಲ್ ಯಾರು ಮಾಡೋದು, ಸಪ್ಲೈಯರ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದು ವೆಬ್ಸೈಟ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದರಲ್ಲಿ ನಿಮ್ಗೆ ನೀವು ಏನ್ ಡಿಸೈನ್ ಕೊಡ್ತೀರಾ ಡಿಸೈನ್ ಪ್ರಕಾರ ಪ್ರಿಂಟ್ ಮಾಡ್ಬಿಟ್ಟು ಅವ್ರು ಏನಪ್ಪಾ ಅಂತಂದ್ರೆ ನಿಮ್ಗೆ ಅವರೇ ಶಿಪ್ ಕೂಡ ಮಾಡ್ತಾರೆ. ಹಾಗಂತಂದ್ರೆ ಅದು ಯಾವುದು ಏನು ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಕ್ವಿಕ್ ಕಿಂಗ್ ಅಂತ. ಸೊ ಇದೊಂದು ಪ್ರಿಂಟ್ ಆನ್ ಡಿಮ್ಯಾಂಡ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಡ್ರಾಪ್ ಶಿಪ್ಪಿಂಗ್ ಕೂಡ ನಮ್ಗಿದೆ. ಸೊ ನಾವು ಸಿಂಪಲ್ ಆಗಿ ಡ್ರಾಪ್ ಶಿಪ್ಪಿಂಗ್ ಮಾಡ್ಬೋದು, ಯಾವುದೇ ತರಹದ ಪ್ರಾಬ್ಲಮ್ಸ್ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕಸ್ಟಮರ್ಸ್ ಅನ್ನ ಕೂಡ ನೋಡ್ಕೋಬಹುದು. ಅದೇ ರೀತಿಯಾಗಿ ಸೇಲ್ಸ್ ಪ್ರಾಫಿಟ್ ಕ್ಯಾಲ್ಕುಲೇಟರ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಇವಾಗ ನಿಮ್ಮ ಒಂದು ಸೆಲ್ಲಿಂಗ್ ಪ್ರೈಸ್, ನೀವೊಂದು ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಪ್ರೈಸ್ 100 ರೂಪಾಯಿ ಇತ್ತಂತಂದ್ರೆ ನೀವು ಒಂದು 100 ಟಿ ಶರ್ಟ್ ಅನ್ನ ಸೇಲ್ ಮಾಡಿದ್ರಪ್ಪ ಅಂತಂದ್ರೆ 10,000 ನಿಮಗೆ ಪ್ರಾಫಿಟ್ ಆಗುತ್ತೆ. ನೋಡ್ಬೋದು ನಿಮಗೆ ಕಂಪ್ಲೀಟ್ ಆಗಿ ಏನಂತಂದ್ರೆ ಕೊಟ್ಟಿದ್ದಾರೆ ಇಲ್ಲಿ 160 ರುಪೀಸ್ ಫಾರ್ ಸ್ಟಾರ್ಟಿಂಗ್ ಇದೆ. ಸೊ ಈ ರೀತಿ ಅವ್ನು ಕೊಟ್ಟಿರ್ತಾನೆ, ಇಲ್ಲಿ ನೀವು ಬೇಕಂದ್ರೆ ನೋಡ್ಕೋಬಹುದು.
ಸೊ ಕಂಪ್ಲೀಟ್ ಆಗಿ ಏನು ಮಾಡಿ, ಈ ಒಂದು ವೆಬ್ಸೈಟನ್ನು ರಿಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಏನೇನು ಮಾಡಬೇಕು. ಕ್ರಿಯೇಟ್ ಅ ಪ್ರಾಡಕ್ಟ್. ಸೊ ಡಿಸೈನ್ ಆ್ಯಂಡ್ ಆ್ಯಡ್ ಪ್ರಾಡಕ್ಟ್ ಯುವರ್ ಸ್ಟೋರ್. ಇಲ್ಲಿಂದಲೇ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಅದಾದ ಮೇಲೆ ಪ್ರಮೋಟ್ ಆ್ಯಂಡ್ ಸೆಲ್. ಅದೇ ರೀತಿಯಾಗಿ ವಿ ಫಿಲ್ ಆ್ಯಂಡ್ ಯು ಅರ್ನ್. ಸೊ ಆರ್ಡರ್ ಬಂತಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರೆ, ಕಂಪ್ಲೀಟ್ ಆಗಿ ಅದನ್ನು ಫುಲ್ಫಿಲ್ ಮಾಡ್ತಾರೆ, ನೀವು ಅರ್ನ್ ಮಾಡ್ಬೋದು. ಸೊ ಸೆಲ್ ಪ್ರಾಡಕ್ಟ್ಸ್ ಆನ್ಲೈನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೆಲ್ ಪ್ರಾಡಕ್ಟ್ಸ್ ಆನ್ಲೈನ್ ವಿತೌಟ್ ಇನ್ವೆಂಟ್ರಿ. ಸೊ ಕೆಳಗಡೆ ಬರೋಣ, ಲಾಂಚ್ ಯುವರ್ ಆನ್ಲೈನ್ ಸ್ಟೋರ್ ಲಾಂಚ್ ಅಂತ ಇದೆ. ಸೊ ಇಲ್ಲಿ ಇ ಕಾಮರ್ಸ್ ಒಂದು ಲಾಂಚ್ ಮಾಡಬೇಕಾಗತ್ತೆ. ನೋ ಮಿನಿಮಮ್, ನೋ ಅಪ್ ಫ್ರಂಟ್ ಕಾಸ್ಟ್. ಸೊ ಯಾವುದೇ ರೀತಿಯಾದಂಥ ಕಾಸ್ಟ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನೀವು ಸಿಂಪಲ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ಥರ ಟಿ ಶರ್ಟ್ಸ್ ಒಂದು ಮಾಕಪ್ಸ್ ಅನ್ನು ತೊಗೊಂಡ್ಬಿಟ್ಟು ಗೂಗಲಲ್ಲಿ ನೀವು ಇದನ್ನು ಡಿಸೈನ್ ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ಸೈನ್ ಅಪ್ ಆಗಿ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಕೇಳೋಂಥರ ಅಷ್ಟು ಡೀಟೇಲ್ಸ್ನ ಎಂಟ್ರಿ ಮಾಡಿ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ. ಲಾಗಿನ್ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಏನು ಅಂತ. ಸೊ ನಾನು ಸಿಂಪಲ್ ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆದಮೇಲೆ ನೋಡ್ಬೋದು ಈ ಥರ ನಮಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೀವೇನಪ್ಪ ಅಂತಂದರೆ ಆರ್ಡರ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ನೀವು ಇಲ್ಲೆಲ್ಲ ಮಾಡ್ಬೋದು. ಸೊ ಸಿಂಪಲ್ ಆಗಿ ನೀವು ಹೊಸ ಆರ್ಡರ್ ಬಂದೈತಪ್ಪ ಅಂತಂದರೆ ನೀವು ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು, ಡಿಸೈನ್ ಎಲ್ಲ ಅಪ್ಲೋಡ್ ಮಾಡಿಕೊಂಡು. ಸೊ ಇಲ್ಲಿ ಪ್ರಾಡಕ್ಟ್ಸ್ ಕೂಡ ಇದೆ. ಆ್ಯಡ್ ಪ್ರಾಡಕ್ಟ್ ಆಗಿರ್ಬೋದು, ಮೈ ಪ್ರಾಡಕ್ಟ್ಸ್ ಆಗಿರ್ಬೋದು, ಕ್ವಿಕ್ ಪ್ರಾಡಕ್ಟ್ ಲಿಸ್ಟ್ ಆಗಿರ್ಬೋದು. ಸೊ ಎಲ್ಲನೂ ಕಂಪ್ಲೀಟಾಗಿ ಇಲ್ಲಿ ನೋಡ್ಕೋಬೋದು. ಸೊ ನೀವು ನಿಮ್ಮ ಒಂದು ಡ್ಯಾಶ್ ಬೋರ್ಡಲ್ಲಿ ಏನೇನು ಇರುತ್ತೆ ಅದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂದರೆ ನೀವು ಪ್ರಾಡಕ್ಟನ್ನು ಯಾವ್ಯಾವ ಥರ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಅದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಮಗೆ ಪ್ರಾಡಕ್ಟ್ ಇದೆ. ಸೊ ಇಲ್ಲಿ ರೇಟ್ ಕೂಡ ಇದೆ, ಅದೇ ರೀತಿ ಪ್ರೈಸ್ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿ ನಿಮ್ಗೆ ಇಲ್ಲೆಲ್ಲ ಕೊಡ್ತಾರೆ. ಸೊ ಅದಾದ ಮೇಲೆ ಡಿಸೈನ್ಸ್ ಬರುತ್ತೆ. ಸೊ ಆ್ಯಡ್ ಡಿಸೈನ್ಸ್ ಬರುತ್ತೆ, ಮೈ ಡಿಸೈನ್ಸ್, ಮೈ ಎಂಬ್ರಾಯ್ಡ್ರೀಸ್, ಸೊ ಎಲ್ಲ ಬರುತ್ತೆ. ಸೊ ಡಿಸೈನ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ಡಿಸೈನ್ನಲ್ಲಿ ನಾವು ವರ್ಕ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಅಂತಂದರೆ ನಿಮಗೆ ಆ ಒಂದು ಡಿಸೈನ್ ಇತ್ತಂತಂದರೆ ನೀವು ಸಿಂಪಲ್ ಆಗಿ ಹಾಕ್ಬಿಟ್ಟು ಇಲ್ಲಿ ನ್ಯೂ ಆರ್ಡರಲ್ಲಿ ನೀವು ಹಾಕ್ಬೋದು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ನ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಏನೇನು ಕೇಳುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಡೊಮೆಸ್ಟಿಕ್ ಶಿಪ್ಪಿಂಗ್ ಅಥವಾ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ನಿಮ್ಗೆ ಯಾವುದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಪೇಡ್ ಆರ್ಡರ್ ಅಥವಾ ಕ್ಯಾಶ್ ಆನ್ ಡೆಲಿವರಿನ ಇರುತ್ತೆ. ಕಸ್ಟಮರನ್ನು ಹಾಕಿ ಅದೇ ರೀತಿ ಆರ್ಡರ್ ನಂಬರ್ ಎಲ್ಲ ಎಂಟ್ರಿ ಮಾಡಿ ಅದಾದಮೇಲೆ ಆ್ಯಡ್ ನ್ಯೂ ಪ್ರಾಡಕ್ಟ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಟಿ ಶರ್ಟ್ ಇದೆ, ಅದೇ ರೀತಿ ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ಬೇಕಂತಂದರೆ ಮೊದಲೇ ಇದರಲ್ಲಿ ಡಿಸೈನ್ ಮಾಡಿಕೊಂಡು ಕೂಡ ಇಟ್ಕೋಬೋದು. ನಿಮ್ಗೆ ಯಾವ್ದು ಬೇಕು ಅದನ್ನು. ಇಲ್ಲಿ ಸಿಂಪಲ್ ಆಗಿ ಟಿ ಶರ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಟಿ ಶರ್ಟ್ ಹಾಕಿ ಆದಮೇಲೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಡಿಸೈನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸಿಂಪಲ್ ನೀವು ಡಿಸೈನ್ ನಿಮ್ಗೆ ಯಾವ್ದು ಬೇಕೋ ಅದರ ಡಿಸೈನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಡಿಸೈನ್ ಏನು ಬರುತ್ತೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಸಿಂಪಲ್ ಆಗಿ ತೋರಿಸ್ತೀನಿ. ಸೊ ಟಿ ಶರ್ಟ್ ಬಂತಿಲ್ಲಿ. ಸೊ ಟಿ ಶರ್ಟ್ ಬಂದಾದಮೇಲೆ ನೀವು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕಲರ್ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ನಿಮಗೆ ವೈಟ್ ಬೇಕಂದ್ರೆ ವೈಟ್ ಸೆಲೆಕ್ಟ್ ಮಾಡ್ಕೋಬೋದು, ಬ್ಲ್ಯಾಕ್, ವೈಟ್, ಬ್ಲೂ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ DGT ಪ್ರಿಂಟಿಂಗ್, ಎಂಬ್ರಾಯ್ಡ್ರಿ, DTF ಇದೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಪ್ಲೇನ್ ಪ್ರಾಡಕ್ಟ್ ಅಂದರೂ ಕೂಡ ನೀವು ಇದು ಮಾಡ್ಕೋಬೋದು. ಇಲ್ಲಿ ಪ್ರಾಡಕ್ಟ್ ಪ್ರೈಸ್ ಕೂಡ ನಮಗೆ ಸಿಗುತ್ತೆ ನೋಡ್ಬೋದು. ಸೊ ಸಿಂಪಲ್ ಆಗಿ ನೀವು ಎಷ್ಟು ಮಾಡ್ಬೋದು. ಅದೇ ರೀತಿ ಒಂದು ಡಿಸೈನ್ ಯಾವುದೋ ಒಂದು ಡಿಸೈನನ್ನು ಹಾಕ್ಬಿಟ್ಟು ನೋಡೋಣ. ಯಾವುದೋ ಒಂದು ಡಿಸೈನ್ ಸಿಂಪಲ್ ಆಗಿ ಡಿಸೈನನ್ನು ಅಪ್ಲೋಡ್ ಮಾಡಿಕೊಂಡು ನಾವು ಏನು ಮಾಡೋಣ ಅಂತಂದರೆ ಸಿಂಪಲ್ ಆಗಿ ನೋಡೋಣ ಎಷ್ಟು ಚಾರ್ಜ್ ಆಗುತ್ತೆ ಅದನ್ನಾದ್ರೂ ನಾವು ನೋಡೋದಕ್ಕೆ ಸಿಂಪಲ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ಇದೊಂದು ಸಿಂಪಲ್ ಆಗಿರುತ್ತೆ. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಏನೋ ಪ್ರಾಬ್ಲಮ್ ಇದೆ, ಅಪ್ಲೋಡ್ ಆಗ್ತಾ ಇಲ್ಲ. ಬಟ್ ಏನಂತಂದರೆ ಅಪ್ಲೋಡ್ ಆಗುತ್ತೆ, 100% ಆಗಿ ಅಪ್ಲೋಡ್ ಆಗಿ ಇಲ್ಲಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಪ್ಲೇಸ್ ಮಾಡ್ಕೋಬೋದು ಅದನ್ನು. ಸೊ ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸೈಜಸ್ ಕೂಡ ಆವಾಗ ಚೇಂಜಸ್ ಆಗುತ್ತೆ, ಅಂದರೆ ಪ್ರೈಸ್ ಕೂಡ ಚೇಂಜಸ್ ಆಗುತ್ತೆ. ಆ ಪ್ರೈಸ್ ನೋಡಿಕೊಂಡು ನೀವೇನು ಮಾಡೋದಪ್ಪ ಅಂತಂದರೆ ನಿಮ್ಮ ವೆಬ್ಸೈಟಲ್ಲಿ ಪ್ರೈಸನ್ನು ನೀವು ಸೆಟ್ ಮಾಡ್ಕೋಬೋದು. ಸೊ ಸಿಂಪಲ್ ಅಂತಲೇ ಹೇಳ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಬಟ್ ಮೇನ್ ಇರೋದು ಏನಂತಂದರೆ ನೀವು ನಿಮ್ಮ ವೆಬ್ಸೈಟನ್ನು ಈಸಿಯಾಗಿ ಡಿಸೈನ್ಫುಲ್ಲಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ
ಸೊ ಶಾಪಿಫೈ ಆದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲ ವರ್ಡ್ ಪ್ರೆಸ್ WooCommerce ಅನ್ನು ಯೂಸ್ ಮಾಡ್ಕೋಬಹುದು. ಸೊ ಶಾಪಿಫೈ ಆದ್ರೆ ಏನಂದ್ರೆ ಮಂತ್ಲಿ ನೀವು ಚಾರ್ಜಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಬಟ್ ವರ್ಡ್ ಪ್ರೆಸ್ ಅಲ್ಲಿ ನೀವೇನಂತಂದ್ರೆ ವರ್ಷಕ್ಕೆ ಒಂದ್ಸಾರಿ ಪೇ ಮಾಡಿದ್ರೆ ಸಾಕು. ಸಿಂಪಲ್ ಆಗಿ ನಿಮ್ಮ ಒಂದು ಸ್ಟೋರ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಮತ್ತೆ ಯಾವ ತರ ಬೇಕು ನಿಮ್ಗೆ ಅದನ್ನ ಕಸ್ಟಮೈಸ್ ಕೂಡ ನೀವು ಮಾಡ್ಕೋಬಹುದು. ಸೊ ಏನೇ ಡೇಟಾ ಇದ್ರೂ ನಿಮ್ಮ ಹತ್ರನೇ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಿಂಪಲ್ ಇದೊಂದು ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಇದು ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದಾರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.